ಪ್ರಜಾಪ್ರಭುತ್ವದ 4ನೇ ಅಂಗವಾಗಿ ಪತ್ರಿಕಾ ರಂಗವು ಸಮಾಜದ ಜವಾಬ್ದಾರಿಯನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಿದೆ. ಪತ್ರಕರ್ತರು ಕೇವಲ ಸುದ್ದಿಗಳನ್ನ ಪ್ರಸಾರ ಮಾಡುವವರಲ್ಲ, ಜನರ ಧ್ವನಿಯನ್ನ ಆಡಳಿತದ ಗಮನಕ್ಕೆ ತರುವ ಸೇತುವೆಯಾಗಿದ್ದಾರೆಂದು ಲಯನ್ಸ್ ಸಂಸ್ಥೆಯ ಅಧ್ಯಕ್ಷ ಜಗನ್ನಾಥ್ ಅರ್ಕುಂದ್ ಹೇಳಿದರು. ನಗರದ ಲಯನ್ಸ್ ಭವನದಲ್ಲಿ ಲಯನ್ಸ್ ಸಂಸ್ಥೆಯ ವತಿಯಿಂದ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಲಯನ್ಸ್ ಸಂಸ್ಥೆಯ ಧ್ಯೇಯವೇ ನಾವು ಸೇವೆ ಸಲ್ಲಿಸುತ್ತೇವೆ ಎಂಬುದು. ಈ ಧ್ಯೇಯವನ್ನ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಸಂಸ್ಥೆ ಹಲವು ದಶಕಗಳಿಂದ ಸಮಾಜಮುಖಿ ಕಾರ್ಯಗಳನ್ನ ಯಶಸ್ವಿಯಾಗಿ ನಡೆಸಿಕೊಂಡು ಬರ್ತಿದೆ. ಶಿಕ್ಷಣ, ಆರೋಗ್ಯ, ಪರಿಸರ ಸಂರಕ್ಷಣೆ, ರಕ್ತದಾನ, ನೇತ್ರ ತಪಾಸಣೆ ಶಿಬಿರಗಳು, ನೇತ್ರದಾನ ಜಾಗೃತಿ, ಉಚಿತ ವೈದ್ಯಕೀಯ ತಪಾಸಣೆ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಅಗತ್ಯ ಶೈಕ್ಷಣಿಕ ಸಾಮಗ್ರಿಗಳ ವಿತರಣೆ ಸೇರಿದಂತೆ ಅನೇಕ ಸೇವಾ ಚಟುವಟಿಕೆಗಳನ್ನು ಲಯನ್ಸ್ ಸಂಸ್ಥೆ ನಿರಂತರವಾಗಿ ಕೈಗೊಳ್ಳುತ್ತಿದೆ ಎಂದು ತಿಳಿಸಿದರು. ಎಲ್ಲ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಸ್ನೇಹಿತರಿಗೆ ಈ ದಿನ ಅಂತಾರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇನ್ನು ಗೌರಿಬಿದನೂರು ತಾಲೂಕಿನ ಲಯನ್ಸ್ ಕ್ಲಬ್ ಮತ್ತು ಲಯನ್ಸ್ ಸೇವಾ ಟ್ರಸ್ಟ್ ಕಳೆದ 50 ವರ್ಷಗಳಿಂದ ಸಹ ಸುದೀರ್ಘವಾಗಿ ಈ ಒಂದು ಗೌರಿಬಿದನೂರು ತಾಲೂಕಿನಲ್ಲಿ ಸಾಕಷ್ಟು ನೂರಾರು ಸೇವಾ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಲಯನ್ಸ್ ಕ್ಲಬ್ ಮತ್ತು ಲಯನ್ಸ್ ಸೇವಾ ಟ್ರಸ್ಟ್ ವತಿಯಿಂದ ಪ್ರತಿ ತಿಂಗಳು 1ನೇ ಶನಿವಾರ ಹಾಗೂ 4ನೇ ಶನಿವಾರ ಕಣ್ಣಿನ ತಪಾಸಣಾ ಶಿಬಿರವನ್ನು ಮಾಡ್ತೀವಿ. ಇದರ ಜೊತೆಗೆ ಪ್ರತಿ ತಿಂಗಳು 2ನೇ ಭಾನುವಾರ ಒಂದು ಕಣ್ಣಿನ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆಗೆ ಅರ್ಹ ಫಲಾನುಭವಿಗಳನ್ನ ಆಯ್ಕೆ ಮಾಡುವಂಥ ಒಂದು ಶಿಬಿರವನ್ನು ಮಾಡ್ತೀವಿ. ಕಳೆದ 4-5 ದಶಕಗಳಿಂದ ಸಹ ನಿರಂತರವಾಗಿ ಇದು ನಡ್ಕೊಂಡು ಬರ್ತಾ ಇದೆ. ಸಾವಿರಾರು ಮಂದಿ ವಯೋವೃದ್ಧರಿಗೆ ಒಂದು ಕಣ್ಣಿನ ಮರುದೃಷ್ಟಿಯನ್ನು ಕೊಡುವಂಥ ಒಂದು ಕೆಲಸ ಲಯನ್ಸ್ ಕ್ಲಬ್ ಹಾಗೂ ಲಯನ್ಸ್ ಸೇವಾ ಟ್ರಸ್ಟ್ ಸತತವಾಗಿ ಮಾಡ್ಕೊಂಡು ಬರ್ತಾ ಇದೆ ಅಂತ ಹೇಳ್ಕೊಳ್ಳೋಕೆ ನಿಜಕ್ಕೂ ನಮಗೆ ಸಂತಸ ಆಗ್ತಾ ಇದೆ. ಲಯನ್ಸ್ ಸಂಸ್ಥೆಯ ಮಾಜಿ ಅಧ್ಯಕ್ಷ ಇಎಸ್ ಸತೀಶ್ ಕುಮಾರ್ ಮಾತನಾಡಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನೆರವಾಗುವ ಮನೋಭಾವದಿಂದ ಕಾರ್ಯನಿರ್ವಹಿಸುವ ಲಯನ್ಸ್ ಸಂಸ್ಥೆ ಮಾನವೀಯ ಮೌಲ್ಯಗಳನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಸೇವೆ ಎನ್ನುವುದು ಕೇವಲ ದಾನವಲ್ಲ, ಸಮಾಜದ ಅಭಿವೃದ್ಧಿಗೆ ನೀಡುವ ಅಮೂಲ್ಯ ಕೊಡುಗೆ. ಯುವ ಜನರು ಸಹ ಸೇವಾ ಮನೋಭಾವವನ್ನು ಬೆಳೆಸಿಕೊಂಡು ಇಂಥ ಸಂಘಟನೆಗಳೊಂದಿಗೆ ಕೈಜೋಡಿಸಿದರೆ ಸಮಾಜವನ್ನ ಇನ್ನಷ್ಟು ಉತ್ತಮವಾಗಿ ರೂಪಿಸಬಹುದೆಂದರು. ನಮ್ಮ ಸೇವೆನೇ ಇಂಪಾರ್ಟೆಂಟು. ಪ್ರತಿಯೊಂದು ಇದರಲ್ಲೂ ನಾವು ಎಷ್ಟು ಮಟ್ಟಿಗೆ ಸಹಾಯ ಸೇವೆ ಬಡವರಿಗೆ ಮಾಡೋದು ಅದನ್ನೇ ನಾವು ಗಣನೆಗೆ ತಗೊಂಡು ನಮ್ಮ ಕ್ಲಬ್ನಲ್ಲೇ ಎಲ್ಲ ವಿಚಾರ ವಿನಿಮಯ ಮಾಡಿಕೊಂಡು ಕೈಲಾದ ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮ ಡಿಸ್ಟಿಕ್ 317 ಅಲ್ಲಿ ಒಂದು ಅತ್ಯಂತ ಇಂಪಾರ್ಟೆಂಟ್ ಆದಂಥ ಒಂದು ಕ್ಲಬ್ಬು. ಯಾಕೆಂದರೆ 50 ವರ್ಷದಿಂದ ನಿಲ್ಲದೆ ನಿರಂತರವಾಗಿ ಸೇವೆಗಳು ಮಾಡ್ಕೊಂಡು ಬರ್ತಾ ಇರೋದಕ್ಕೆ ನಮ್ಮನ್ನು ಗುರುತಿಸಿ ಪ್ರತಿ ವರ್ಷವೂ ಈ ಥರ ಎಲ್ಲ ಇಲ್ಲಿ ಅವಾರ್ಡನ್ನು ಕೊಟ್ಟಿದ್ದೀವಲ್ಲ, ಇಂಥದ್ದು ಸುಮಾರು ಅವಾರ್ಡ್ಸು ಈ ಹಿಂದಿನ ವರ್ಷ ನಿನ್ನೆ ಈ ವರ್ಷದಲ್ಲೇ ಜೂನು ಎಷ್ಟಪ್ಪ ತಾರೀಕು 16 ಅವಾರ್ಡು ನಮ್ಮ ಕ್ಲಬ್ ಸಂಸ್ಥೆಗೆ ಬಂದಿದೆ. ಆ ಥರ ಈ ಐ ಕ್ಯಾಂಪು ಅಷ್ಟೇ ನಾವು ಇವತ್ತೆಲ್ಲ ಮಾಡೋಕ್ಕೆ ಶುರು ಮಾಡಿದ್ದು. ಒಂದು ಪೇಷಂಟ್ಗೂ ಯಾವತ್ತೂ ಕಣ್ಣು ಹೋಗಿದೆ ಅನ್ನೋ ಒಂದು ಇದೇ ಬಂದಿಲ್ಲ. ಇದರಲ್ಲಿ ನಾವು ಹಂಗೆ ನಡೆಸ್ಕೊಂಡು ಬರ್ತಾ ಇದ್ವಿ. ಪತ್ರಕರ್ತ ದೇವಿ ಮಂಜುನಾಥ್ ಮಾತನಾಡಿ, ಮುಂದಿನ ದಿನಗಳಲ್ಲಿ ಕೂಡ ಲಯನ್ಸ್ ಸಂಸ್ಥೆ ಇನ್ನಷ್ಟು ಜನಪರ ಕಾರ್ಯಗಳನ್ನ ಹಮ್ಮಿಕೊಂಡು ಸಮಾಜದ ಅಭಿವೃದ್ಧಿಗೆ ತನ್ನ ಸೇವೆಯನ್ನ ವಿಸ್ತರಿಸಲಿ ಎಂದು ಅವರು ಸತ್ಯ, ನಿಷ್ಪಕ್ಷಪಾತತೆ ಮತ್ತು ಜನಪರ ಕಾಳಜಿ ಪತ್ರಕರ್ತನ ಪ್ರಮುಖ ಗುಣಗಳಾಗಿರಬೇಕು. ಯಾವುದೇ ಒತ್ತಡ ಅಥವಾ ಪ್ರಭಾವಕ್ಕೆ ಒಳಗಾಗದೆ ಸತ್ಯವನ್ನ ಸಮಾಜದ ಮುಂದೆ ಇಡುವುದು ಪತ್ರಕರ್ತರ ಧರ್ಮವಾಗಿದೆ ಎಂದವರು. ಪತ್ರಿಕಾ ದಿನಾಚರಣೆ ಕೇವಲ ಒಂದು ಆಚರಣೆಯಲ್ಲ, ಸಮಾಜದ ಅಭಿವೃದ್ಧಿಗೆ ಪತ್ರಿಕಾ ರಂಗ ನೀಡಿರುವ ಸೇವೆಯನ್ನ ಸ್ಮರಿಸುವ ದಿನವಾಗಿದೆ. ಸತ್ಯ ಮತ್ತು ಜನಪರ ಮೌಲ್ಯಗಳನ್ನ ಎತ್ತಿ ಹಿಡುವ ಪತ್ರಕರ್ತರ ಜವಾಬ್ದಾರಿ ಆಗಿದೆ ಎಂದು ಹೇಳಿದರು. ಅಲ್ಪ ಸೇವಾ ಕಾರ್ಯಗಳ ಮೂಲಕ ಸಮಾಜವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಕೆಲಸವನ್ನು ಸಹ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಸಂಘ ಸಂಸ್ಥೆಯವರು ಸಹ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು. ಮುಖ್ಯವಾಗಿ ಲಯನ್ಸ್ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆತ್ಮೀಯರು, ಸ್ನೇಹಿತರು ಆಗಿರ್ತಕ್ಕಂಥ, ಪತ್ರಕರ್ತರು ಆಗಿರ್ತಕ್ಕಂಥ ಜಗನ್ನಾಥ್ ಅರ್ಕುಂದ್ ಅವರಿಗೆ ನಮ್ಮ ಪತ್ರಕರ್ತರ ಪರವಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರು ಭಾಷಣದ ಮೂಲಕ ಒಂದು ಪದವನ್ನು ಉಪಯೋಗಿಸಿದ್ರು, ಬದ್ಧತೆ. ಅದೇ ಈ ಸಂಸ್ಥೆಯ ಒಂದು
ಒಂದು ಪ್ರಮುಖ ಅಸ್ತ್ರವಾಗಿ ಸಮಾಜದ ಅಭಿವೃದ್ಧಿಗೆ ಶ್ರಮಿಸ್ತಾ ಇದೆ ಅಂತ ನಾನು ಭಾವಿಸ್ತಾ ಎಲ್ಲ ಲಯನ್ಸ್ ಕ್ಲಬ್ ಸಂಸ್ಥೆಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ. ಇನ್ನು ಕಾರ್ಯಕ್ರಮದಲ್ಲಿ ಪತ್ರಕರ್ತರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಲಯನ್ ಸಂಸ್ಥೆಯ ಕಾರ್ಯದರ್ಶಿ ಚಂದ್ರಮೌಳಿ, ಖಜಾಂಚಿ ಅಂಬಿಕಾ, ಇನ್ನು ಉಪಾಧ್ಯಕ್ಷ ಲಕ್ಷ್ಮಿ, ಮಾಜಿ ಅಧ್ಯಕ್ಷರಾದ ಶ್ರೇಣಿಕ್, ಸೂರಜ್, ಪತ್ರಕರ್ತರಾದ ಅಶ್ವಥ್ ನಾರಾಯಣ, ನರಸಿಂಹಮೂರ್ತಿ, ಪ್ರದೀಪ್ ಆರ್, ಮಂಜುನಾಥ್, ಇನ್ನು ಟಿವಿ ಮಂಜುನಾಥ್ ಭಾಗವಹಿಸಿದ್ರು.